ಅಂದು ಸಿದ್ದರಾಮಯ್ಯ, ಇಂದು ಜಿಟಿಡಿ. ಮುಡಾ ಇಕ್ಕಳದಲ್ಲಿ ಸಿಲುಕಿದ್ದಾರೆ ಶಾಸಕ ಜಿಟಿ ದೇವೇಗೌಡ. ಇದು ಮುಡಾದಲ್ಲಿ ಸರ್ ಎಷ್ಟು ಜನ ಇದ್ದಾರೆ ಅಂತಂದರೆ ಇದಕ್ಕೊಂದು ಪರಿಹಾರ ಸಿಕ್ಕಲೇಬೇಕಿತ್ತು. ದೊಡ್ಡ ದೊಡ್ಡ ನಾಯಕರು ಬಿಡಿ ಸರ್, ನಾಯಿ, ನರಿ, ಬೆಕ್ಕು ಎಲ್ಲರಿಗೊಂದೊಂದು ಸೈಟ್ ಇದೆ ಅಲ್ಲಿ. ಅಕ್ರಮನೋ ಸಕ್ರಮನೋ ಗೊತ್ತಿಲ್ಲ, ಅಂದರೆ ಹಂಗೆ ಬಾಚ್ಕೊಂಡ್ಬಿಟ್ಟಿದ್ದಾರೆ ಅಂತ. ನಿನಗೊಂದಿರಲಿ, ಅಪ್ಪನಿಗೊಂದಿರಲಿ, ಅಮ್ಮನಿಗೊಂದಿರಲಿ, ಮಗಳಿಗೊಂದಿರಲಿ, ಮಗಳ ಗಂಡನಿಗೊಂದಿರಲಿ, ಅಧಿಕಾರ ದುರ್ಬಳಕೆ ಮಾಡಿ ಬೇನಾಮಿ ವ್ಯವಹಾರ ಆರೋಪ. ಫೋಟೋ ಸಮೇತ ದೂರು ನೀಡಿದ್ದಾರೆ ಸ್ನೇಹಮಯಿ ಕೃಷ್ಣ. ದೇವನೂರಿನ ಶಂಕರಯ್ಯ ಭೂಮಿ ವಶಕ್ಕೆ ಪಡೆದಿತ್ತು ಮುಡಾ. ಪರಿಹಾರ ಇತ್ಯರ್ಥಕ್ಕೂ ಮುನ್ನ ಭೂಮಿ ಖರೀದಿ ಮಾಡ್ತಾರೆ ಜಿಟಿ ದೇವೇಗೌಡ. ಇದೊಂದು ಪ್ರಶ್ನೆ ಮಾಡಿದ್ರಾ ಅಂತ. ಜಿಟಿ ದೇವೇಗೌಡ ಮತ್ತು ಅವರ ಪುತ್ರ ಜಿಡಿ ಹರೀಶ್ ಗೌಡ ಈ ಅವ್ಯವಹಾರ ಮಾಡಿದ್ದಾರೆ ಅಂತ ಒಂದು ಸಂಶಯಗಳು. ಇಡೀ ಲೋಕಾಯುಕ್ತಕ್ಕೆ ಫೋಟೋ ಸಮೇತ ದೂರು ಕೊಡ್ತಾರೆ ಸ್ನೇಹಮಯಿ ಕೃಷ್ಣ. ಸಹೋದರಿ ಮಗನಿಂದ ಬೇನಾಮಿ ಆಸ್ತಿ ಮಾಡಿದ್ದಾರೆ ಜಿಟಿಡಿ ಅಂತ ದೂರು. ಅಂದಿನ ತಹಶೀಲ್ದಾರ್ ರಕ್ಷಿತ್ ಮೇಲೆ ಪ್ರಭಾವ ಬೀರಿದ್ರು. ಮುಡಾ ಆಸ್ತಿಗೆ ಪರಿಹಾರ ಪಡೆದಿದ್ದಾರಂತೆ ಜಿಟಿ ದೇವೇಗೌಡರು. ದೇವನೂರು ಬಡಾವಣೆಯಲ್ಲಿ ಸೈಟ್ ಇಲ್ಲ ಅಂದ್ರಂತೆ ಜಿಟಿಡಿ. ಆದ್ದರಿಂದ ಜಿಟಿಡಿ ಸೋದರಳಿಯನಿಗೆ 19 ಸೈಟ್ ನೀಡಲಾಗಿದೆ. 19 ಸೈಟ್ ಬಗ್ಗೆ ಜಿಟಿ ದೇವೇಗೌಡ ಬೇನಾಮಿ ಆಗಿದ್ದಾರೆ. ಜಿಟಿಡಿಗೆ ಶಿಕ್ಷೆ ಆಗಬೇಕು ಅಂತಿದ್ದಾರೆ ಸ್ನೇಹಮಯಿ ಕೃಷ್ಣ. ನೋಡಿ, ಅವತ್ತು ಯಾಕೆ ಹೊಗಳಿದ್ರು, ಇದೆಷ್ಟು ಸತ್ಯಾಂಶ ತನಿಖೆಯಿಂದ ಹೊರಬರಬೇಕು. ಆದರೆ ಒಂದು ಡೌಟ್ ಬರುತ್ತಲ್ಲ, ಅಷ್ಟು ಓಪನ್ ಆಗಿ ಹೊಗಳ್ಬಿಡ್ತಾರೆ ಸಿದ್ದರಾಮಯ್ಯನವ್ರನ್ನ ಮತ್ತೊಂದು ಮಗದೊಂದು ಅಂತೇಳಿ. ಇನ್ನೊಂದು ಮಜಾ ಏನಪ್ಪ ಅಂತಂದರೆ, ಈ ಜಿಟಿ ದೇವೇಗೌಡ ಮತ್ತು ಸಿದ್ದರಾಮಯ್ಯನವರು ಒಂದು ಕಾಲದ ಗಳಸ್ಯ ಕಂಠಸ್ಯ ಫ್ರೆಂಡ್ಸು. ಸಿದ್ದರಾಮಯ್ಯನವರ ಇಡೀ ಎಲೆಕ್ಷನ್ ಚಾಮುಂಡೇಶ್ವರಿ ನೋಡ್ತಾ ಇದ್ದದ್ದು ಜಿಟಿ ದೇವೇಗೌಡರು. ನೋಡ್ತಾ ಇದ್ದದ್ದು ಅದು ಹೆಂಗೆ ಅಂತಂದರೆ, ಈಗ ಡಿ ಕೆ ಶಿವಕುಮಾರ್ ಎಲೆಕ್ಷನ್ ಯಾರು ನೋಡ್ಕೋತಾರೆ? ಡಿ ಕೆ ಸುರೇಶ್ ಅವರ ಅಣ್ಣ ತಮ್ಮ ಹಿಂಗಿದ್ರು ಇವರು. ಆದರೆ ಸಿದ್ದರಾಮಯ್ಯನವ್ರದ್ದು ಏನು ಗೊತ್ತಾ, ಅಲ್ಲಿ ಆಗಿದೆ ಆಗಿಲ್ಲ ಅಂತಲ್ಲ 14 ಸೈಟಲ್ಲಿ, ಆದರೆ ಸಿದ್ದರಾಮಯ್ಯ ಅದಕ್ಕೆ ಕೈ ಹಾಕಿದ್ದಾರೆ ಅಂತಿಲ್ಲ, ಬರ್ತಾ ಇಲ್ಲ. ನಾನು ಅವತ್ತು ದೇವನಿಂದ ಹೇಳ್ತಿರೋದು ಅದನ್ನೇ. ಹಾಗೆ ಅಲ್ಲಿ ಏನೋ ಅವ್ಯವಹಾರ ಆಗಿದೆ. ಸಿದ್ದರಾಮಯ್ಯನ ತಮ್ಮ, ಸಿದ್ದರಾಮಯ್ಯನ ಮಗ, ಸಿದ್ದರಾಮಯ್ಯನ ಅಳಿಯ ಅಂತ ಹೋಗಿ ನಿಂತಾಗಲೇ ಕೆಲಸ ಮಾಡಿಕೊಡ್ತಾರೆ. ಅದು ಅಧಿಕಾರ ದುರ್ಬಳಕೆ ಆಗತ್ತಾ? ಸಿದ್ದರಾಮಯ್ಯನವ್ರು ಫೋನ್ ಮಾಡಿದರೆ, ಸಿದ್ದರಾಮಯ್ಯವ್ರು ಬರ್ಕೊಟ್ಟಿದ್ರೆ ಮಾತ್ರ ಸಿದ್ದರಾಮಯ್ಯವ್ರು ಆಗ್ತಾರೆ. ಕೋರ್ಟ್ ಅದನ್ನು ಕೇಳುತ್ತೆ, ದಾಖಲೆ. ಅಲ್ಲಪ್ಪ, ಅವ್ರ ಮಗ ಅಂತ ನೀನು ಮಾಡಿಕೊಟ್ರೆ ನೀನು ಯಾಕೆ ಮಾಡಿಕೊಟ್ಟೆ ಅಂತೇಳಿ ಅಧಿಕಾರಿಯನ್ನು ತರಾಟೆಗೆ ತೆಗೆದುಕೊಳ್ತಾರೆ. ಈಗ ಸಿದ್ದರಾಮಯ್ಯ ಔಟ್, ಜಿಟಿಡಿ ಇನ್ ಅಷ್ಟೇ. ಇನ್ನು ಬಿಜೆಪಿಯಲ್ಲಿ ಅಂದು ಸಿದ್ದರಾಮಯ್ಯ, ಇಂದು ಜಿಟಿಡಿ. ಮುಡಾ ಇಕ್ಕಳದಲ್ಲಿ ಸಿಲುಕಿದ್ದಾರೆ ಶಾಸಕ ಜಿಟಿ ದೇವೇಗೌಡ. ಇದು ಮುಡಾದಲ್ಲಿ ಸರ್ ಎಷ್ಟು ಜನ ಇದ್ದಾರೆ ಅಂತಂದರೆ ಇದಕ್ಕೊಂದು ಪರಿಹಾರ ಸಿಕ್ಕಲೇಬೇಕಿತ್ತು. ದೊಡ್ಡ ದೊಡ್ಡ ನಾಯಕರು ಬಿಡಿ ಸರ್, ನಾಯಿ, ನರಿ, ಬೆಕ್ಕು ಎಲ್ಲರಿಗೊಂದೊಂದು ಸೈಟ್ ಇದೆ ಅಲ್ಲಿ. ಅಕ್ರಮನೋ ಸಕ್ರಮನೋ ಗೊತ್ತಿಲ್ಲ, ಅಂದರೆ ಹಂಗೆ ಬಾಚ್ಕೊಂಡ್ಬಿಟ್ಟಿದ್ದಾರೆ ಅಂತ. ನಿನಗೊಂದಿರಲಿ, ಅಪ್ಪನಿಗೊಂದಿರಲಿ, ಅಮ್ಮನಿಗೊಂದಿರಲಿ, ಮಗಳಿಗೊಂದಿರಲಿ, ಮಗಳ ಗಂಡನಿಗೊಂದಿರಲಿ, ಅಧಿಕಾರ ದುರ್ಬಳಕೆ ಮಾಡಿ ಬೇನಾಮಿ ವ್ಯವಹಾರ ಆರೋಪ. ಫೋಟೋ ಸಮೇತ ದೂರು ನೀಡಿದ್ದಾರೆ ಸ್ನೇಹಮಯಿ ಕೃಷ್ಣ. ದೇವನೂರಿನ ಶಂಕರಯ್ಯ ಭೂಮಿ ವಶಕ್ಕೆ ಪಡೆದಿತ್ತು ಮುಡಾ. ಪರಿಹಾರ ಇತ್ಯರ್ಥಕ್ಕೂ ಮುನ್ನ ಭೂಮಿ ಖರೀದಿ ಮಾಡ್ತಾರೆ ಜಿಟಿ ದೇವೇಗೌಡ. ಇದೊಂದು ಪ್ರಶ್ನೆ ಮಾಡಿದ್ರಾ ಅಂತ. ಜಿಟಿ ದೇವೇಗೌಡ ಮತ್ತು ಅವರ ಪುತ್ರ ಜಿಡಿ ಹರೀಶ್ ಗೌಡ ಈ ಅವ್ಯವಹಾರ ಮಾಡಿದ್ದಾರೆ ಅಂತ ಒಂದು ಸಂಶಯಗಳು. ಇಡೀ ಲೋಕಾಯುಕ್ತಕ್ಕೆ ಫೋಟೋ ಸಮೇತ ದೂರು ಕೊಡ್ತಾರೆ ಸ್ನೇಹಮಯಿ ಕೃಷ್ಣ. ಸಹೋದರಿ ಮಗನಿಂದ ಬೇನಾಮಿ ಆಸ್ತಿ ಮಾಡಿದ್ದಾರೆ ಜಿಟಿಡಿ ಅಂತ ದೂರು. ಅಂದಿನ ತಹಶೀಲ್ದಾರ್ ರಕ್ಷಿತ್ ಮೇಲೆ ಪ್ರಭಾವ ಬೀರಿದ್ರು. ಮುಡಾ ಆಸ್ತಿಗೆ ಪರಿಹಾರ ಪಡೆದಿದ್ದಾರಂತೆ ಜಿಟಿ ದೇವೇಗೌಡರು. ದೇವನೂರು ಬಡಾವಣೆಯಲ್ಲಿ ಸೈಟ್ ಇಲ್ಲ ಅಂದ್ರಂತೆ ಜಿಟಿಡಿ. ಆದ್ದರಿಂದ ಜಿಟಿಡಿ ಸೋದರಳಿಯನಿಗೆ 19 ಸೈಟ್ ನೀಡಲಾಗಿದೆ. 19 ಸೈಟ್ ಬಗ್ಗೆ ಜಿಟಿ ದೇವೇಗೌಡ ಬೇನಾಮಿ ಆಗಿದ್ದಾರೆ. ಜಿಟಿಡಿಗೆ ಶಿಕ್ಷೆ ಆಗಬೇಕು ಅಂತಿದ್ದಾರೆ ಸ್ನೇಹಮಯಿ ಕೃಷ್ಣ. ನೋಡಿ, ಅವತ್ತು ಯಾಕೆ ಹೊಗಳಿದ್ರು, ಇದೆಷ್ಟು ಸತ್ಯಾಂಶ ತನಿಖೆಯಿಂದ ಹೊರಬರಬೇಕು. ಆದರೆ ಒಂದು ಡೌಟ್ ಬರುತ್ತಲ್ಲ, ಅಷ್ಟು ಓಪನ್ ಆಗಿ ಹೊಗಳ್ಬಿಡ್ತಾರೆ ಸಿದ್ದರಾಮಯ್ಯನವ್ರನ್ನ ಮತ್ತೊಂದು ಮಗದೊಂದು ಅಂತೇಳಿ. ಇನ್ನೊಂದು ಮಜಾ ಏನಪ್ಪ ಅಂತಂದರೆ, ಈ ಜಿಟಿ ದೇವೇಗೌಡ ಮತ್ತು ಸಿದ್ದರಾಮಯ್ಯನವರು ಒಂದು ಕಾಲದ ಗಳಸ್ಯ ಕಂಠಸ್ಯ ಫ್ರೆಂಡ್ಸು. ಸಿದ್ದರಾಮಯ್ಯನವರ ಇಡೀ ಎಲೆಕ್ಷನ್ ಚಾಮುಂಡೇಶ್ವರಿ ನೋಡ್ತಾ ಇದ್ದದ್ದು ಜಿಟಿ ದೇವೇಗೌಡರು. ನೋಡ್ತಾ ಇದ್ದದ್ದು ಅದು ಹೆಂಗೆ ಅಂತಂದರೆ, ಈಗ ಡಿ ಕೆ ಶಿವಕುಮಾರ್ ಎಲೆಕ್ಷನ್ ಯಾರು ನೋಡ್ಕೋತಾರೆ? ಡಿ ಕೆ ಸುರೇಶ್ ಅವರ ಅಣ್ಣ ತಮ್ಮ ಹಿಂಗಿದ್ರು ಇವರು. ಆದರೆ ಸಿದ್ದರಾಮಯ್ಯನವ್ರದ್ದು ಏನು ಗೊತ್ತಾ, ಅಲ್ಲಿ ಆಗಿದೆ ಆಗಿಲ್ಲ ಅಂತಲ್ಲ 14 ಸೈಟಲ್ಲಿ, ಆದರೆ ಸಿದ್ದರಾಮಯ್ಯ ಅದಕ್ಕೆ
ಕೈ ಹಾಕಿದ್ದಾರೆ ಅಂತಿಲ್ಲ, ಬರ್ತಾ ಇಲ್ಲ. ನಾನು ಅವತ್ತು ದೇವನಿಂದ ಹೇಳ್ತಿರೋದು ಅದನ್ನೇ. ಹಾಗೆ ಅಲ್ಲಿ ಏನೋ ಅವ್ಯವಹಾರ ಆಗಿದೆ. ಸಿದ್ದರಾಮಯ್ಯನ ತಮ್ಮ, ಸಿದ್ದರಾಮಯ್ಯನ ಮಗ, ಸಿದ್ದರಾಮಯ್ಯನ ಅಳಿಯ ಅಂತ ಹೋಗಿ ನಿಂತಾಗಲೇ ಕೆಲಸ ಮಾಡಿಕೊಡ್ತಾರೆ. ಅದು ಅಧಿಕಾರ ದುರ್ಬಳಕೆ ಆಗತ್ತಾ? ಸಿದ್ದರಾಮಯ್ಯನವ್ರು ಫೋನ್ ಮಾಡಿದರೆ ಸಿದ್ದರಾಮಯ್ಯವ್ರು ಬರ್ಕೊಟ್ಟಿದ್ರೆ ಮಾತ್ರ ಸಿದ್ದರಾಮಯ್ಯವ್ರು ಆಗ್ತಾರೆ. ಕೋರ್ಟ್ ಅದನ್ನು ಕೇಳುತ್ತೆ, ದಾಖಲೆ. ಅಲ್ಲಪ್ಪ ಅವ್ರ ಮಗ ಅಂತ ನೀನು ಮಾಡಿಕೊಟ್ರೆ ನೀನು ಯಾಕೆ ಮಾಡಿಕೊಟ್ಟೆ ಅಂತೇಳಿ ಅಧಿಕಾರಿಯನ್ನು ತರಾಟೆಗೆ ತೆಗೆದುಕೊಳ್ತಾರೆ. ಈಗ ಸಿದ್ದರಾಮಯ್ಯ ಔಟ್, GTD ಇನ್ ಅಷ್ಟೇ. ಇನ್ನು BJPಯಲ್ಲಿ ಅಂದು ಸಿದ್ದರಾಮಯ್ಯ, ಇಂದು GTD. ಮುಡಾ ಇಕ್ಕಳದಲ್ಲಿ ಸಿಲುಕಿದ್ದಾರೆ ಶಾಸಕ GT ದೇವೇಗೌಡ. ಇದು ಮುಡಾದಲ್ಲಿ ಸರ್ ಎಷ್ಟು ಜನ ಇದ್ದಾರೆ ಅಂತಂದರೆ ಇದಕ್ಕೊಂದು ಪರಿಹಾರ ಸಿಕ್ಕಲೇಬೇಕಿತ್ತು. ದೊಡ್ಡ ದೊಡ್ಡ ನಾಯಕರು ಬಿಡಿ ಸರ್, ನಾಯಿ, ನರಿ, ಬೆಕ್ಕು ಎಲ್ಲರಿಗೊಂದೊಂದು ಸೈಟ್ ಇದೆ ಅಲ್ಲಿ. ಅಕ್ರಮನೋ ಸಕ್ರಮನೋ ಗೊತ್ತಿಲ್ಲ, ಅಂದರೆ ಹಂಗೆ ಬಾಚ್ಕೊಂಡ್ಬಿಟ್ಟಿದ್ದಾರೆ ಅಂತ. ನಿನಗೊಂದಿರಲಿ, ಅಪ್ಪನಿಗೊಂದಿರಲಿ, ಅಮ್ಮನಿಗೊಂದಿರಲಿ, ಮಗಳಿಗೊಂದಿರಲಿ, ಮಗಳ ಗಂಡನಿಗೊಂದಿರಲಿ. ಅಧಿಕಾರ ದುರ್ಬಳಕೆ ಮಾಡಿ ಬೇನಾಮಿ ವ್ಯವಹಾರ ಆರೋಪ. ಫೋಟೋ ಸಮೇತ ದೂರು ನೀಡಿದ್ದಾರೆ ಸ್ನೇಹಮಯಿ ಕೃಷ್ಣ. ದೇವನೂರಿನ ಶಂಕರಯ್ಯ ಭೂಮಿ ವಶಕ್ಕೆ ಪಡೆದಿತ್ತು ಮುಡಾ. ಪರಿಹಾರ ಇತ್ಯರ್ಥಕ್ಕೂ ಮುನ್ನ ಭೂಮಿ ಖರೀದಿ ಮಾಡ್ತಾರೆ GT ದೇವೇಗೌಡ. ಇದೊಂದು ಪ್ರಶ್ನೆ ಮಾಡಿದ್ರಾ ಅಂತ. GT ದೇವೇಗೌಡ ಮತ್ತು ಅವರ ಪುತ್ರ GD ಹರೀಶ್ ಗೌಡ ಈ ಅವ್ಯವಹಾರ ಮಾಡಿದ್ದಾರೆ ಅಂತ ಒಂದು ಸಂಶಯಗಳು. ಇಡೀ ಲೋಕಾಯುಕ್ತಕ್ಕೆ ಫೋಟೋ ಸಮೇತ ದೂರು ಕೊಡ್ತಾರೆ ಸ್ನೇಹಮಯಿ ಕೃಷ್ಣ. ಸಹೋದರಿ ಮಗನಿಂದ ಬೇನಾಮಿ ಆಸ್ತಿ ಮಾಡಿದ್ದಾರೆ GTD ಅಂತ ದೂರು. ಅಂದಿನ ತಹಶೀಲ್ದಾರ್ ರಕ್ಷಿತ್ ಮೇಲೆ ಪ್ರಭಾವ ಬೀರಿದ್ರು. ಮುಡಾ ಆಸ್ತಿಗೆ ಪರಿಹಾರ ಪಡೆದಿದ್ದಾರಂತೆ GT ದೇವೇಗೌಡರು. ದೇವನೂರು ಬಡಾವಣೆಯಲ್ಲಿ ಸೈಟ್ ಇಲ್ಲ ಅಂದ್ರಂತೆ GTD. ಆದ್ದರಿಂದ GTD ಸೋದರಳಿಯನಿಗೆ 19 ಸೈಟ್ ನೀಡಲಾಗಿದೆ. 19 ಸೈಟ್ ಬಗ್ಗೆ GT ದೇವೇಗೌಡ ಬೇನಾಮಿ ಆಗಿದ್ದಾರೆ. GTDಗೆ ಶಿಕ್ಷೆ ಆಗಬೇಕು ಅಂತಿದ್ದಾರೆ ಸ್ನೇಹಮಯಿ ಕೃಷ್ಣ. ನೋಡಿ, ಅವತ್ತು ಯಾಕೆ ಹೊಗಳಿದ್ರು, ಇದೆಷ್ಟು ಸತ್ಯಾಂಶ ತನಿಖೆಯಿಂದ ಹೊರಬರಬೇಕು. ಆದರೆ ಒಂದು ಡೌಟ್ ಬರುತ್ತಲ್ಲ, ಅಷ್ಟು ಓಪನ್ ಆಗಿ ಹೊಗಳ್ಬಿಡ್ತಾರೆ ಸಿದ್ದರಾಮಯ್ಯನವ್ರನ್ನ ಮತ್ತೊಂದು ಮಗದೊಂದು ಅಂತೇಳಿ. ಇನ್ನೊಂದು ಮಜಾ ಏನಪ್ಪ ಅಂತಂದರೆ, ಈ GT ದೇವೇಗೌಡ ಮತ್ತು ಸಿದ್ದರಾಮಯ್ಯನವರು ಒಂದು ಕಾಲದ ಗಳಸ್ಯ ಕಂಠಸ್ಯ ಫ್ರೆಂಡ್ಸು. ಸಿದ್ದರಾಮಯ್ಯನವರ ಇಡೀ ಎಲೆಕ್ಷನ್ ಚಾಮುಂಡೇಶ್ವರಿ ನೋಡ್ತಾ ಇದ್ದದ್ದು GT ದೇವೇಗೌಡರು. GT ದೇವೇಗೌಡರು ನೋಡ್ತಾ ಇದ್ದದ್ದು. ಅದು ಹೆಂಗೆ ಅಂತಂದರೆ, ಈಗ DK ಶಿವಕುಮಾರ್ ಎಲೆಕ್ಷನ್ ಯಾರು ನೋಡ್ಕೋತಾರೆ? DK ಸುರೇಶ್ ಅವರ ಅಣ್ಣ ತಮ್ಮ ಹಿಂಗಿದ್ರು ಇವರು. ಆದರೆ ಸಿದ್ದರಾಮಯ್ಯನವ್ರದ್ದು ಏನು ಗೊತ್ತಾ, ಅಲ್ಲಿ ಆಗಿದೆ ಆಗಿಲ್ಲ ಅಂತಲ್ಲ 14 ಸೈಟಲ್ಲಿ. ಆದರೆ ಸಿದ್ದರಾಮಯ್ಯ ಅದಕ್ಕೆ ಕೈ ಹಾಕಿದ್ದಾರೆ ಅಂತಿಲ್ಲ, ಬರ್ತಾ ಇಲ್ಲ. ನಾನು ಅವತ್ತು ದೇವನಿಂದ ಹೇಳ್ತಿರೋದು ಅದನ್ನೇ. ಹಾಗೆ ಅಲ್ಲಿ ಏನೋ ಅವ್ಯವಹಾರ ಆಗಿದೆ. ಸಿದ್ದರಾಮಯ್ಯನ ತಮ್ಮ, ಸಿದ್ದರಾಮಯ್ಯನ ಮಗ, ಸಿದ್ದರಾಮಯ್ಯನ ಅಳಿಯ ಅಂತ ಹೋಗಿ ನಿಂತಾಗಲೇ ಕೆಲಸ ಮಾಡಿಕೊಡ್ತಾರೆ. ಅದು ಅಧಿಕಾರ ದುರ್ಬಳಕೆ ಆಗತ್ತಾ? ಸಿದ್ದರಾಮಯ್ಯನವ್ರು ಫೋನ್ ಮಾಡಿದರೆ ಸಿದ್ದರಾಮಯ್ಯವ್ರು ಬರ್ಕೊಟ್ಟಿದ್ರೆ ಮಾತ್ರ ಸಿದ್ದರಾಮಯ್ಯವ್ರು ಆಗ್ತಾರೆ. ಕೋರ್ಟ್ ಅದನ್ನು ಕೇಳುತ್ತೆ, ದಾಖಲೆ. ಅಲ್ಲಪ್ಪ ಅವ್ರ ಮಗ ಅಂತ ನೀನು ಮಾಡಿಕೊಟ್ರೆ ನೀನು ಯಾಕೆ ಮಾಡಿಕೊಟ್ಟೆ ಅಂತೇಳಿ ಅಧಿಕಾರಿಯನ್ನು ತರಾಟೆಗೆ ತೆಗೆದುಕೊಳ್ತಾರೆ. ಈಗ ಸಿದ್ದರಾಮಯ್ಯ ಔಟ್, GTD ಇನ್ ಅಷ್ಟೇ.